ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ಮುಂದೆ 3 ತಿಂಗಳಿಗೊಮ್ಮೆ ಸಚಿವರ ರಿಪೋರ್ಟ್ ಕೊಡೋದು ಕಡ್ಡಾಯ. ಸಚಿವರುಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ವಾರ್ನಿಂಗ್ ತಾಕೀತು ಇದು. ಇಲಾಖಾವಾರು ಸಾಧನೆಯ ಬಗ್ಗೆ ಕಡ್ಡಾಯವಾಗಿ ನೀವು ವರದಿ ಕೊಡಲೇಬೇಕು ಅಂತ. ಮೂರು ವರ್ಷಗಳ ಹಿಂದೆಯೇ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ವಿ. ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ ಬಿಟ್ರೆ ಯಾರೂ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ರಿಪೋರ್ಟ್ ಕೊಡೋದ್ರ ಬಗ್ಗೆ ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಸಿಎಂ ಹಾಗೂ ಎಐಸಿಸಿಗೆ ರಿಪೋರ್ಟ್ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು. ಸಚಿವರ ಕಾರ್ಯವೈಖರಿ ನೋಡೋದಕ್ಕೆ ಅಂತ ಈ ರಿಪೋರ್ಟ್ ಬಹಳ ಅಗತ್ಯ. ಎಐಸಿಸಿಗೆ ತುಂಬಾ ಅನುಕೂಲ ಆಗುತ್ತೆ ಇದು. 3 ತಿಂಗಳಿಗೊಮ್ಮೆ ರಿಪೋರ್ಟ್ ಕಾರ್ಡ್ ಅನ್ನ ಕೊಡಿ ಅಂತ ಸೂಚಿಸಿದ ಸಿಎಂ ಡಿಕೆ ಶಿವಕುಮಾರ್. 3 ವರ್ಷದ ಹಿಂದೆನೆ ಈ ರೀತಿಯಾಗಿ ರಿಪೋರ್ಟ್ ಕಾರ್ಡ್ ಕೊಡಬೇಕು ಅಂತ ಹೇಳಲಾಗಿತ್ತು. ಆಗೆಲ್ಲ ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡ ಬಿಟ್ರೆ ಬೇರೆ ಯಾರೂ ಕೂಡ ರಿಪೋರ್ಟ್ ಕಾರ್ಡ್ ಕೊಡ್ತಿರ್ಲಿಲ್ಲ. ಬಟ್ ಇನ್ಮೇಲೆ ಪ್ರತಿ ಬಾರಿನೂ ಕೂಡ 3 ತಿಂಗಳಿಗೊಂದ್ಸಲ ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೀವು ಕೊಡಬೇಕು. ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಏನ್ ಕೆಲಸಗಳಾಗಿದೆ, ಏನ್ ಪೆಂಡಿಂಗ್ ಉಳಿದಿದೆ, ಯಾವ ಮಟ್ಟಕ್ಕೆ ನೀವು ಆಕ್ಟಿವ್ ಆಗಿದ್ದೀರಾ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀರಾ ಇಲ್ವಾ ಗೊತ್ತಾಗ್ಬೇಕಲ್ಲ. ಅದ್ರ ಜೊತೆಗೆ ಆಯಾ ಕ್ಷೇತ್ರಗಳ ಶಾಸಕರಿಗೆ ಸಿಗ್ತಿದ್ದೀರೋ ಇಲ್ವೋ, ಅವ್ರ ಸಮಸ್ಯೆಗಳನ್ನ ವಿಚಾರಿಸ್ತಿದ್ದೀರೋ ಇಲ್ವಾ, ಅದೇ ರೀತಿಯಾಗಿ ಅವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ, ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ಯಾ ಅಥವಾ ನಡೀತಾ ಇದೆಯಾ, ಎಷ್ಟರ ಮಟ್ಟಕ್ಕೆ ಪಾರದರ್ಶಕವಾಗಿದೆ, ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಸಚಿವರ ಕಾರ್ಯವೈಖರಿ ಎಐಸಿಸಿ ತಿಳಿಬೇಕು ಅಂದ್ರೆ ನಿಮ್ಮ ಇಲಾಖಾವಾರು ರಿಪೋರ್ಟ್ ಕಾರ್ಡ್ ಅನ್ನ 3 ತಿಂಗಳಿಗೊಂದ್ಸರಿ ಕಡ್ಡಾಯವಾಗಿ ಕೊಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ತಾಕೀತು ಮಾಡಿದ್ದಾರೆ.